ರಾಜ್ಯದ 3 ಉಪಚುನಾವಣೆ ಕದನದಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಅದು ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಈಗ ಚುನಾವಣೆ ಮುಗಿದ ನಂತರವೂ ಕೂಡ ಆ ಚುನಾವಣೆಯ ಕಾವು ತಣ್ಣಗಾಗಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ. ಈಗಲೂ ಕೂಡ ಚನ್ನಪಟ್ಟಣದಲ್ಲಿ ಅನೇಕ ಲೆಕ್ಕಾಚಾರಗಳಿದ್ದಾವೆ, ಹೇಳಿಕೆಗಳಿದ್ದಾವೆ. ಅದು ಕೂಡ CP ಯೋಗೇಶ್ವರ್ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ನಾನಾ ರೀತಿಯ ವಿಶ್ಲೇಷಣೆಗೆ ಅದು ಒಳಗಾಯಿತು. ಇದೀಗ ಅದೇ ಕಾರಣಕ್ಕಾಗಿಯೇ ಕಾಂಗ್ರೆಸ್ನಲ್ಲಿ ಚರ್ಚೆ ಬಿರುಸುಗೊಂಡಿದೆ, ಗಂಭೀರ ಚರ್ಚೆ ಶುರುವಾಗಿದೆ. ಫಲಿತಾಂಶ ಏನಾಗಬಹುದು ಅಂತ ಹೇಳಿ CP ಯೋಗೇಶ್ವರ್ ಮತ್ತು DK ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ನನಗೆ ನನ್ನ ಕ್ಷೇತ್ರದ ಜನ ಕೈ ಬಿಡಲ್ಲ ಎನ್ನುವ ವಿಶ್ವಾಸ ಇದೆ. ಬೇರೆ ಕಾರಣಗಳಿಂದ ನಾನು ಜಮೀರ್ ವಿಚಾರಕ್ಕೆ ಹೇಳಿಕೆ ಕೊಟ್ಟಿದ್ದೇನೆ, ಬೇರೆ ಕಾರಣಗಳಿಂದಾಗಿ ಅಂತ ಉಲ್ಲೇಖ ಮಾಡಿದ್ದಾರೆ. ಗೆಲುವಿನ ಅಂತರ ಕಡಿಮೆ ಆಗ್ಬೋದು ಅಂತ ಅಷ್ಟೇ ಹೇಳಿದ್ದೇನೆ. ಭೇಟಿ ವೇಳೆ DK ಶಿವಕುಮಾರ್ ಮುಂದೆ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ CP ಯೋಗೇಶ್ವರ್. ನಿನ್ನ ಹೇಳಿಕೆಯಿಂದ ಕ್ಷೇತ್ರದಲ್ಲಿ ಬೇರೆ ಸಂದೇಶ ಹೋಗಿದೆ, ಇದರ ಬಗ್ಗೆ ಏನು ಮಾಡೋದು ಅಂತ ಹೇಳಿ DCM DK ಶಿವಕುಮಾರ್ ಹೇಳಿದ್ದಾರೆ. ಯೋಗೇಶ್ವರ್ ಗೆಲ್ತಾರೆ ಬಿಡಿ, ಉಳಿದ ನಾಯಕರು ಖಂಡಿತವಾಗೂ ಕೂಡ ಯೋಗೇಶ್ವರ್ ಗೆಲ್ತಾರೆ ಅಂತ ಉಳಿದ ನಾಯಕರೆಲ್ಲರೂ ಹೇಳಿದ್ದಾರೆ. JDS ನಾಯಕರ ತಂತ್ರಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಯೋಗೇಶ್ವರ್. ನನಗೂ ವಿಶ್ವಾಸವಿದೆ, ನೀನು ಗೆಲ್ತೀಯ ನಡಿ ಅಂತ ಹೇಳಿ DK ಶಿವಕುಮಾರ್ ತಮ್ಮ ದಾಟಿಯಲ್ಲಿ ಸೈನಿಕ CP ಯೋಗೇಶ್ವರ್ಗೆ ಹೇಳಿದ್ದಾರೆ. ನೀನು ನಡಿತೀಯ ಬಿಡಪ್ಪ, ನೀನು ಗೆಲ್ತೀಯ ಬಿಡಪ್ಪ ಅಂತ ಹೇಳಿ ಯಾವಾಗ CP ಯೋಗೇಶ್ವರ್ ಹೇಳಿಕೆ ಕೊಟ್ಟರೋ ಆ ನಂತರದಲ್ಲಿ ಅನೇಕ ರಾಜಕೀಯದಲ್ಲಿ ಚರ್ಚೆಗಳು, ಬೆಳವಣಿಗೆಗಳು, ವಿಶ್ಲೇಷಣೆಗಳು. ಚನ್ನಪಟ್ಟಣದಲ್ಲಿ ಹಂಗಾಯ್ತಂತೆ, ಚನ್ನಪಟ್ಟಣದಲ್ಲಿ ಹಿಂಗಾಯ್ತಂತೆ ಅಂತ. ಅದರಲ್ಲೂ ಭಾಳ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂಥ ಹೇಳಿಕೆಯಿಂದ HD ಕುಮಾರಸ್ವಾಮಿಯವರನ್ನು ಕರಿಯ ಅಂತ ಕರೆದಿದ್ದು, HD ಕುಮಾರಸ್ವಾಮಿಯವರನ್ನು ಖರೀದಿ ಮಾಡುವ ವಿಷಯ ಮಾತನಾಡಿದ್ದಿದೆಯಲ್ಲ, ಅದು ಒಕ್ಕಲಿಗರ ಮತ ಬ್ಯಾಂಕಿಗೆ ಬಹಳ ದೊಡ್ಡ ನಷ್ಟ ಆಗಿದೆ ಅನ್ನೋದನ್ನು CP ಯೋಗೇಶ್ವರ್ ಮಾತಲ್ಲಿ ಕಂಡುಕೊಳ್ಳಬಹುದಾಗಿತ್ತು. CP ಯೋಗೇಶ್ವರ್ ಹೇಳಿಕೆ ಕೊಟ್ಟ ನಂತರದಲ್ಲಿ ಕೂಡ ಅದೇ ರೀತಿಯ ಅರ್ಥದ ವಿಶ್ಲೇಷಣೆಗಳು, ಅಭಿಪ್ರಾಯಗಳು ಕೇಳಿಬಂದಿತ್ತು. ಜಮೀರ್ ಅಹಮದ್ ಹೇಳಿಕೆ ಒಕ್ಕಲಿಗರ ಮತಗಳನ್ನು ಕಂಪ್ಲೀಟಾಗಿ ನಿಖಿಲ್ ಕುಮಾರಸ್ವಾಮಿಗೆ ಬೀಳುವಂತೆ ಮಾಡಿದೆ ಅನ್ನೋ ಲೆಕ್ಕಾಚಾರ ಶುರುವಾಗಿತ್ತು. ನಾಯಕರ ಮಧ್ಯೆಯೂ ಕೂಡ ಇದು ಗುಸು ಚರ್ಚೆ ಆಗ್ತಾ ಇತ್ತು. ಸೋಲಿನ ಭಯವನ್ನು, ಸೋಲಿನ ಮಾತುಗಳನ್ನು ಇನ್ನೂ ಮತ ಎಣಿಕೆಗೆ ಮುನ್ನವೇ, ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಂಡ್ರ CP ಯೋಗೇಶ್ವರ್ ಎನ್ನುವ ರೀತಿಯ ಅರ್ಥದಲ್ಲಿ ಮಾತುಕತೆಗಳಿತ್ತು. ಸೊ ಹೀಗಾಗಿ ಇವತ್ತು DCM DK ಶಿವಕುಮಾರ್ ಮತ್ತು CP ಯೋಗೇಶ್ವರ್ ಭೇಟಿಯಾಗಿದ್ದಾರೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು, ರವಿ ಇದ್ದಾರೆ, ಇನ್ನು ಶಿವಾಜಿನಗರದ ಶಾಸಕ ಇದ್ದಾರೆ, ಜೊತೆಗೆ ST ಸೋಮಶೇಖರ್ ಇದ್ದಾರೆ. ಹೀಗೆ ಕೆಲವು ನಾಯಕರ ಜೊತೆ CP ಯೋಗೇಶ್ವರ್ ಹಾಗೂ DK ಶಿವಕುಮಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಗೆಲ್ತೀಯ ಬಿಡಪ್ಪ, ಯಾಕೆ ನೀನು ಮಾತಾಡಿರೋ ಮಾತುಗಳಿಂದ ಬೇರೆ ಬೇರೆ ರೀತಿಯ ಸಂದೇಶ ಹೋಗಿತ್ತು, ತಲೆ ಕೆಡಿಸ್ಕೊಬೇಡ, ನೀನು ಗೆಲ್ತೀಯ ನಡಿ ಅಂತ ಹೇಳಿ ಒಂದು ಧೈರ್ಯದ, ವಿಶ್ವಾಸದ ಮಾತುಗಳನ್ನು ಹೇಳಿದ್ದಾರೆ DK ಶಿವಕುಮಾರ್.